ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ನಾಳೆ ಗೋ ಗ್ರೀನ್ ಅಂತ ಗ್ರೀನ್ ಜರ್ಸಿಲಿ ನಮ್ಮ RCB ಟೀಮ್ ಆಡುತ್ತೆ. ಅದಕ್ಕೆ ಕಾರಣ ನಾವು ಸೀಸನ್ 1 ಒಂದು ಕ್ಯಾಂಪೇನನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಸಿರನ್ನು ಉಳಿಸಬೇಕು, ಅರಣ್ಯಗಳನ್ನು ಹೆಚ್ಚಾಗಿ ನಾವು ಮರಗಳನ್ನು ಬೆಳೆಸಬೇಕು, ಅರಣ್ಯ ದಟ್ಟವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗ್ತದೆ. ಯಾಕಂದರೆ ಪೊಲ್ಯೂಷನ್, ಅರಣ್ಯ ನಾಶ ಇದೆಲ್ಲವೂ ಕೂಡ ಭವಿಷ್ಯಕ್ಕೆ ಭಾಳ ತೊಂದರೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಜಾಗೃತಿ ಮೂಡಿಸಬೇಕು ಅಂತ RCB ಈ ಗ್ರೀನ್ ಜರ್ಸಿಲೇ ಆಡುತ್ತೆ. ಆದರೆ ನಮಗಿಂತ ಹೆಚ್ಚಾಗಿ ಈ ಅರಣ್ಯ ಕ್ರಾಂತಿಯ ಬಗ್ಗೆ ಅಥವಾ ಮರಗಳನ್ನು ನೆಡುವಂಥ ವಿಚಾರದಲ್ಲಿ ಈ ಬಾರಿ ಕಾಳಜಿ ವಹಿಸಿರೋದು ಅಂತಂದರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್. ಯಾಕಂದರೆ ಅಷ್ಟು ಡಾಟ್ ಬಾಲ್ಗಳನ್ನು ಆಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಡಾಟ್ ಬಾಲ್ಗೆ ಯಾಕೆ ಒಂದು ಮರದ ಚಿತ್ರ ಬರುತ್ತೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಏನಿದು, ಏನು ರೀಸನ್ ಅಂತ. ಜೊತೆಗೆ ಸಾಕಷ್ಟು ಟ್ರೋಲ್ಗಳು, ಮೀಮ್ಗಳು ಓಡಾಡ್ತಾ ಇದೆ. ಚೆನ್ನೈ ಸ್ಟೇಡಿಯಂನ ಚೆಪಾಕ್ನ ಸುತ್ತ ದಟ್ಟವಾದಂಥ ಕಾಡು ಬೆಳೆದಿರೋದು ಯಾಕೆ? ಅಷ್ಟು ಮಟ್ಟಿಗೆ ಡಾಟ್ ಬಾಲನ್ನು ಚೆನ್ನೈ ಬ್ಯಾಟ್ಸ್ಮನ್ಸ್ ಆಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಮರಗಳ ಅಭಿಯಾನ ಏನು ಅಂತಂದರೆ BCCI ಮತ್ತು ಟಾಟಾ ಗ್ರೂಪ್ ಇಬ್ಬರೂ ಕೂಡ ಕಂಬೈನ್ ಆಗಿ ಒಂದು ಕ್ಯಾಂಪೇನನ್ನು ಮಾಡ್ತಾರೆ. ಏನಂತಂದರೆ ಒಂದು ಡಾಟ್ ಬಾಲ್ ಆದರೂ ಕೂಡ ಮ್ಯಾಚಲ್ಲಿ 500 ಸಸಿಗಳನ್ನು ನೆಡಲಾಗುತ್ತೆ. ಆ ಮೂಲಕ ಏನು ನಾಶ ಆಗ್ತಿದೆ, ಅರಣ್ಯ ನಾಶ, ಅದನ್ನು ನಾವು ಉಳಿಸುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಹಸಿರನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಒಂದು ಕ್ಯಾಂಪೇನ್ ಇದು. ಬ್ಯೂಟಿಫುಲ್ ಆದಂಥ ಕ್ಯಾಂಪೇನ್. ಆದರೆ ಈ ಕ್ಯಾಂಪೇನ್ಗೆ ಅತಿ ಹೆಚ್ಚು ಸಪೋರ್ಟ್ ಕೊಡ್ತಿರುವಂಥ ಟೀಮ್ ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್. ನೀವು ಹೇಳ್ಬೋದು 5 ಮ್ಯಾಚ್ ಅವ್ರು ಬ್ಯಾಕ್ ಟು ಬ್ಯಾಕ್ ಸೋತಿದ್ದಾರೆ ಅಂತ. ಬಟ್ ಅವ್ರಿಗಿರುವಂಥ ಆ ಕಾಳಜಿ ಇದೆಯಲ್ಲ, ಸಾಮಾಜಿಕ ಕಳಕಳಿ, ಅದನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಚೆನ್ನೈ ಇದೇ ಥರ ಹೋದರೆ ಕಂಪ್ಲೀಟ್ ಸಿಟಿ ತುಂಬ ಮರ ತುಂಬ ಹೋಗುತ್ತೆ. ಗಾರ್ಡನ್ ಸಿಟಿ ಮೇಲೆ ಬೆಂಗಳೂರಲ್ಲ, ಚೆನ್ನೈನ ಕರಿಬೇಕು ಅಂತ ಈಗಾಗಲೇ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ನೆನ್ನೆ ಮ್ಯಾಚ್ ನೋಡಿದ್ರಲ್ಲ, ಸುಮಾರು 61 ಡಾಟ್ ಬಾಲ್ ಆಡಿರೋದು 120 ಬಾಲಲ್ಲಿ. ಅದಾದಮೇಲೆ ಅವರು ಸೋತಿರುವಂಥದ್ದು ಏನಿದ್ರೆ ಆಲ್ಮೋಸ್ಟ್ 59 ಬಾಲ್ ಉಳಿಸ್ಕೊಂಡು 2 ಸೇರಿಸಿದ್ರೆ 120 ಬಾಲ್. ಸೊ ಇದೆರಡು ಟೋಟಲ್ 20 ಓವರ್ ಕರೆಕ್ಟಾಗಿ ಅವರೇನು ಆಡೋಕೆ ಸಿಗಲಿಲ್ಲ. ಅವರಿಗೆ ಆಡೇ ಇಲ್ಲ ಚೆನ್ನೈ ಸೂಪರ್ ಕಿಂಗ್ಸ್. ಆ ರೀತಿ ಪರಿಸ್ಥಿತಿ ಇದೆ. ಸದ್ಯಕ್ಕೆ CSK ಟೀಮನ್ನು CSK ಅಲ್ಲ, ಇದು ಟ್ರೀ SK ಅಂತ ಕೆಲವರು ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಬರೀ ಡಾಟ್ ಬಾಲ್ಗಳು, ಆ ಮರಗಳು ಮಾತ್ರ ಕಾಣ್ತಾ ಇರುತ್ತೆ ಅವರ ಸ್ಕೋರ್ ಬೋರ್ಡ್ನಲ್ಲಿ ಅಂತ. ಓಕೆ, ಜೋಕ್ಸ್ ಅಪಾರ್ಟ್. ಇದುವರೆಗೆ ನಾನೊಂದಷ್ಟು ಸಾರ್ಕಾಸ್ಟಿಕ್ ಆಗಿ ಹೇಳಿದೆ. ಬಟ್ ಇವಾಗ ಸೀರಿಯಸ್ ವಿಚಾರಕ್ಕೆ ಬರೋಣ. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಏನಾಗಿದೆ? ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ಶಿಪ್ ಇತ್ತು. ಅದಾದಮೇಲೆ ಅವ್ರಿಗೇನೋ ಫ್ರ್ಯಾಕ್ಚರ್ ಅಂತೆ. ಅವ್ರು ನೋಡಿದ್ರೆ ಆರಾಮಾಗಿ ಮೊಬೈಲಲ್ಲಿ ಟೈಪ್ ಮಾಡ್ಕೊಂಡಿದ್ದಾರೆ, ಫುಟ್ಬಾಲ್ ಆಡ್ತಾ ಇದ್ದಾರೆ. ಜೊತೆಗೆ ಆ ಬಾಲ್ನ ಒಂದೇ ಕೈಯಲ್ಲಿ ತಿರುಗಿಸ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಫ್ರ್ಯಾಕ್ಚರ್ ಆಗಿದೆಯಾ ಅಥವಾ ಫ್ರ್ಯಾಕ್ಚರ್ ಮಾಡಿಸಿದಾರಾ ಅರ್ಥ ಆಗ್ತಾ ಇಲ್ಲ. ಬಟ್ ಅಂತೂ ಧೋನಿ ಬಂದು ಕ್ಯಾಪ್ಟನ್ಶಿಪ್ ಬಂತು. ಚೆನ್ನೈ ಫ್ಯಾನ್ಸ್ಗೆ ಭಾಳಷ್ಟು ನಿರೀಕ್ಷೆ ಇತ್ತು. ಧೋನಿ ವಾಪಸ್ ಬಂದ ಮೇಲೆ ಒಂದು ಚೇಂಜಸ್ ಬರುತ್ತೆ ಅಂತ. ಬಟ್ ಧೋನಿ ಕ್ಯಾಪ್ಟನ್ ಆದಮೇಲೂ ಕೂಡ ಅದಕ್ಕಿಂತ ವರ್ಸ್ಟ್ ಆಯಿತು ಪರ್ಫಾರ್ಮೆನ್ಸ್. ನೆನ್ನೆ ಆಡಿದಂಥ ರೀತಿ ಒಬ್ಬರಲ್ಲೂ ಕೂಡ ಒಂದು ಸ್ಪೈನ್ ಇಲ್ಲ, ಒಂದು ಗೆಲ್ಲಬೇಕಾದಂಥ ಒಂದು ಇಂಟೆಂಟ್ ಇಲ್ಲ, ರನ್ ಹೊಡಿಬೇಕು ಅಂತ. ಭಾಳಷ್ಟು ಜನ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟ್ಸ್ಮನ್ಸ್ ಇದ್ದಾರಲ್ಲ, ಅವರು 6 ಹೊಡೆಯೋದೇ ಮರೆತು ಹೋಗಿದ್ದಾರೆ. ಶಿವಮ್ ದುಬೆ ಅಂತೂ ಹಿಂದಿನ ಸೀಸನ್ಗಳಲ್ಲಿ ಹೊಡೆದಂಥ 6ಗಳು ಒಂದಾದ್ಮೇಲೆ ಒಂದು ಸಕ್ಕದಾಗಿ ಆಡ್ತಾಯಿದ್ರು. ಬಟ್ ಇವಾಗ ಶಿವಮ್ ದುಬೆ ಕೂಡ ಬ್ಯಾಟ್ ಎತ್ತೋದೇ ಮರ್ತಿರೋ ಹಾಗೆ ಕಾಣಿಸ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿರೋದೇ ಅವರಲ್ಲಿ ಈ ಬಿಗ್ ಹಿಟ್ಟಿಂಗ್ ಇಂಟೆಂಟ್ ಇರುವಂಥ ಯಾವ ಪ್ಲೇಯರ್ ಕಂಡು ಬರ್ತಾ ಇಲ್ಲ. ತ್ರಿಪಾಠಿ ಬರ್ತಾರೆ, ಮೈಯೆಲ್ಲ ಕುಣಿಸ್ತಾರೆ, ಆದರೆ ಆಡುವಂಥದ್ದು ಅಷ್ಟರಲ್ಲೇ ಇದೆ. ವಿಜಯ್ ಶಂಕರ್ ಅಂತೂ ಕ್ಯಾಚ್ಗಳನ್ನು ಎಷ್ಟು ಡ್ರಾಪ್ ಮಾಡಿದ್ದಾರೆ ಲೆಕ್ಕ ಇಲ್ಲ. ರಚಿನ್ ರವೀಂದ್ರ ಅಂತೂ ಫಾರ್ಮಲ್ಲೇ ಇಲ್ಲ. ಡೆವಾನ್ ಕಾನ್ವೆ ಬಂದಮೇಲೆ ಏನೋ ಮಿರಾಕಲ್ ಆಗುತ್ತೆ ಅಂತ CSK ಫ್ಯಾನ್ಸ್ ಹೇಳ್ತಾಯಿದ್ರು. ಯಾವ ಮಿರಾಕಲ್ ಕೂಡ ಆಗ್ತಾಯಿಲ್ಲ. ಜಡೇಜಾ, ಅಶ್ವಿನ್ ಅಂತೂ ಕಂಪ್ಲೀಟ್ ಕಳೆದೋಗಿದ್ದಾರೆ. ಇನ್ನು ಧೋನಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಉಳಿದಂಥ 10 ಜನ ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಒಂದೇ ಒಂದು ಅವ್ರಿಗಿರುವಂಥ ನಿರೀಕ್ಷೆ, ಭರವಸೆ ಒಂದು ಹೋಪ್ ಅಂತಂದರೆ ಅದು ಖಲೀಲ್ ಅಹ್ಮದ್. ಅವರೊಬ್ಬರು ಮಾತ್ರ ಸ್ವಲ್ಪ ಭರವಸೆ ಮೂಡಿಸೋ ಹಾಗೆ ಬೌಲಿಂಗ್ ಮಾಡ್ತಿದ್ದಾರೆ. ಪತಿರಾಣ, ನೂರ್ ಅಹ್ಮದ್ ಯಾರೂ ಕೂಡ ಈ ಸಲ ಅಂಥ ವಿಶ್ವಾಸ ಮೂಡಿಸುವಂಥ ಒಂದು ಹೋಪ್ ತರುವಂಥ ಆಟವನ್ನು ಆಡೇ ಇಲ್ಲ. ಈ ನಡುವೆ ಋತುರಾಜ್ ಗಾಯಕ್ವಾಡ್, ಸೊ ಅವರು ಇಂಜುರಿ ಆಗಿದ್ದಾರೆ. ಅವರ ರೀಪ್ಲೇಸ್ಮೆಂಟ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತನಾಡೋಣ. ಯಾಕಂದರೆ ಒಂದಷ್ಟು ಕೇಪಬಲ್ ರಿಪ್ಲೇಸ್ಮೆಂಟ್ ಇದೆ. ಸೊ ಮೊದಲೇದಾಗಿ ಅವ್ರು ನೋಡ್ತಿರೋದು ಪೃಥ್ವಿ ಶಾ ಅಂತ ಸದ್ಯಕ್ಕೆ ಚರ್ಚೆ ಇದೆ. ಸೊ ಪೃಥ್ವಿ ಶಾ ಗೊತ್ತಿದೆ ನಿಮಗೆ, ಅಂಥ ಡಿಸಿಪ್ಲಿನ್ ಇಲ್ಲ ಆ ಹುಡುಗನಿಗೆ. ಸೊ ಬಟ್ ಒಂದು ಕಮ್ಬ್ಯಾಕ್ ಮಾಡ್ಕೊಂಡು ಅವಕಾಶ ಖಂಡಿತ ಇದೆ. ಭಾಳ ಅಬಂಡೆಂಟ್ ಟ್ಯಾಲೆಂಟ್ ಇರುವಂಥ ಒಬ್ಬ ಪ್ಲೇಯರ್. ಆರಂಭದಲ್ಲಿ ಎಲ್ಲರೂ ಕೂಡ ಹೇಳ್ತಾಯಿದ್ರು ಸಚಿನ್, ಸೆಹ್ವಾಗ್ ಇಬ್ಬರ ಮಿಕ್ಸ್ಚರ್ ರೀತಿ ಇದ್ದಾರೆ ಇವರು, ಅಂದರೆ ಅಷ್ಟು ಬ್ಯೂಟಿಫುಲ್ ಆದಂಥ ಒಬ್ಬ ಪ್ಲೇಯರ್ ಅಂತ ಸ್ಟ್ರೋಕ್ಸ್ ಕೂಡ ಇತ್ತು. ಆದರೆ ಶಿಸ್ತು ಅನ್ನೋದಿದೆಯಲ್ಲ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಭಾಳ ಇಂಪಾರ್ಟೆಂಟ್. ಸೊ ಅದನ್ನು ಇವರು ಫಾಲೋ ಮಾಡಲಿಲ್ಲ ಪೃಥ್ವಿ ಶಾ. ಆ ಕಾರಣಕ್ಕೆ ಖಂಡಿತ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಧೋನಿ ಅಂತ ಒಬ್ಬ ಕ್ಯಾಪ್ಟನ್ ವಾಪಸ್ ಅಂತ ಪ್ಲೇಯರ್ನ ತಗೊಳ್ತಾರೆ. ಅಥವಾ ಧೋನಿ ಅಡಿಯಲ್ಲಿ ಬಂದ ಮೇಲೆ ಏನಾದರೂ ಶಿಸ್ತನ್ನು ಕಲಿಬೋದಾ ಅವರ ಮೆಂಟರ್ಶಿಪ್ಪಲ್ಲಿ? ಇದು ಕೂಡ ಚಾನ್ಸಸ್ ಇದೆ. ಒಂದು ಸೆಕೆಂಡ್ ಚಾನ್ಸ್ ದೇವರು ಲೈಫಲ್ಲಿ ಕೊಡ್ಬೋದು ಪೃಥ್ವಿ ಶಾಗೆ. ಒಂದು ಪೃಥ್ವಿ ಶಾ ಅವರಿಗೆ ಓಪನಿಂಗಲ್ಲಿ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಬೇಕು. ಆ ಅಬಿಲಿಟಿ ಪೃಥ್ವಿ ಶಾ ಆಗಿದೆ. ಸೊ ಏನು ಅವ್ರ ಫೈರ್ ಪವರ್ ಬೇಕಲ್ಲ ಚೆನ್ನೈಗೆ, ಅದನ್ನು ಅವರು ಖಂಡಿತ ಪ್ರೊವೈಡ್ ಮಾಡ್ತಾರೆ. ಎರಡನೇದು ಬಂದು ನಮ್ಮ ಮಯಾಂಕ್ ಅಗರ್ವಾಲ್ ಗೊತ್ತಿಲ್ಲ ಈ ಸಲ ಯಾಕೆ ಅನ್ಸೋಲ್ಡ್ ಆದರು ಅಂತ. ಅದ್ಭುತವಾದಂಥ ಟ್ಯಾಲೆಂಟ್, ಪವರ್ ಪ್ಲೇನಲ್ಲಿ ನೀಟಾಗಿ ಕ್ಲಿಯರ್ ಮಾಡಬಲ್ಲಂಥ ಅಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್.
ಸೊ ಅವರ ಒಂದು ಸೆಟಪ್ಗೆ ಈಗೇನು ಆ ಬ್ಯಾಟಿಂಗ್ ಲೈನಪ್ ಇದೆ ಅದಕ್ಕೆ ಮಯಾಂಕ್ ಅಗರ್ವಾಲ್ ಬಂದರೆ ಪರ್ಫೆಕ್ಟ್ ಆದಂಥ ಒಂದು ಸೂಟ್, ಅವ್ರಿಗೊಂದು ಅಪ್ಲಿಫ್ಟ್ ಮಾಡುವಂಥ ಒಬ್ಬ ಬ್ಯಾಟ್ಸ್ಮನ್, ನೀಟಾಗಿ ಇನ್ ಆ್ಯಂಡ್ ಔಟ್ ಆಡ್ತಾರೆ, ಸ್ಪಿನ್ನರ್ಸ್ಗೂ ಚೆನ್ನಾಗಿ ಆಡ್ತಾರೆ, ಪವರ್ ಪ್ಲೇನಲ್ಲಂತೂ ಕೂಡ RCB ಇದ್ದಾಗಲೇ ಸಖತ್ತಾಗಿ ಆಡ್ತಾಯಿದ್ರು. ಹಾಗೆ ಪಂಜಾಬ್ ಹೋದ್ಮೇಲೂ ಕೂಡ KL ರಾಹುಲ್ ಮತ್ತು ಮಯಾಂಕ್ ಒಳ್ಳೆ ಒಂದು ಪವರ್ ಪ್ಲೇ ರನ್ಗಳನ್ನು ತರ್ತಾಯಿದ್ರು. ಯಾಕಂದರೆ ಚೆನ್ನೈಗೆ ಫಸ್ಟ್ 6 ಓವರಲ್ಲೇ ರನ್ ಬರ್ತಾಯಿಲ್ಲ, ನೆನ್ನೆ ಕೂಡ 30 ಸಮಥಿಂಗ್ ಹೊಡೆದ್ರು ಅಷ್ಟೇ. ಸೊ ಹಾಗಾಗಿ ಮಯಾಂಕ್ ಅಗರ್ವಾಲ್, ಪೃಥ್ವಿ ಶಾ ಇಬ್ಬರು ಕೂಡ ಒಳ್ಳೆ ಸೂಟಬಲ್ ಆದಂಥ ಪ್ಲೇಯರ್. ಹಾಗೆಯೇ ಡೆವಾಲ್ ಬ್ರೆವಿಸ್, ನೀವೇನಾದರೂ ಒಬ್ಬ ವಿದೇಶಿ ಪ್ಲೇಯರ್ಗೆ ಹೋಗ್ತೀರಾ ಅಂತಂದರೆ ಬ್ರೆವಿಸಿಗೆ ಹೋಗ್ಬೋದು, ಯಾಕಂದರೆ ರಚಿನ್ ಚೆನ್ನಾಗಿ ಆಡ್ತಿಲ್ಲ, ಕಾನ್ವೆ ಕೂಡ ಫಾರ್ಮಲ್ ಇಲ್ಲ. ಸೊ ಆ ಕಾರಣಕ್ಕೆ ಬ್ರೆವಿಸ್ ಅವ್ರನ್ನ ಕೂಡ ಆಯ್ಕೆಯಲ್ಲಿ ನೋಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಸೊ ಇಷ್ಟು ಆಯ್ಕೆಗಳಿದೆ, ಇನ್ನೊಂದಷ್ಟು ಜನರು ಕೂಡ ನೋಡ್ತಿದ್ದಾರೆ ಯಾರನ್ನ ತರ್ಬೋದು ಹೇಗೆ ಅನ್ನೋದ್ರ ಬಗ್ಗೆ. ಬಟ್ ಸ್ಟಿಲ್ ಫೈನಲೈಸ್ ಆಗಿಲ್ಲ. ಬಟ್ ಮಯಾಂಕ್, ಪೃಥ್ವಿ ಶಾ ಒಳ್ಳೆ ಆಯ್ಕೆ ಅಂತ ಅನ್ಸುತ್ತೆ. ನಿಮಗೆ ಓಪನಿಂಗ್ ಆ ಒಂದು ಟಾಪ್ 3ಲೇ ಬೇಕು ಅನ್ನೋ ಒಂದು ಪ್ಲೇಯರ್ ಬೇಕಿದ್ರೆ ಈ ಇಬ್ಬರನ್ನ 3 ಜನರನ್ನ ಟ್ರೈ ಮಾಡ್ಬೋದು. ಬ್ರೆವಿಸ್ ಕೂಡ ಒಳ್ಳೆ ಆಯ್ಕೆ ಅಂತ ಸದ್ಯಕ್ಕೆ ಲೆಕ್ಕಾಚಾರ ಇದೆ. ಸೊ CSKಯಲ್ಲಿ ಏನು ಮಿಸ್ ಆಗ್ತದೆ ಅದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರನ್ನ ರೀಪ್ಲೇಸ್ ಮಾಡಬೇಕು, ಕನ್ನಡಿಗ ಮಯಾಂಕ್ಗೆ ಏನಾದರೂ ಅವಕಾಶ ಸಿಗ್ಬೋದಾ, ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.